ನಾನಿವತ್ತು ಪೋರ್ಕ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ನಾನಿವಾಗ 2 kg ಆಗೋಷ್ಟು ಪೋರ್ಕ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು 4ರಿಂದ 5 ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಕಲ್ಲಲ್ಲಿ ಕುಟ್ಕೋತಾ ಇದ್ದೀನಿ, ರುಬ್ಕೋತಾ ಇಲ್ಲ. ಕಲ್ಲಲ್ಲಿ ಕುಟ್ಟು ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಕಲ್ಲಲ್ಲಿ ಕುಟ್ಕೋತಾ ಇದ್ದೀನಿ. ಸೊ ಇವಾಗ ನಾನು ಈರುಳ್ಳಿನ ಕುಟ್ಕೋತಾ ಇದ್ದೀನಿ. ಸೊ ಇವಾಗ ನಾನು ಈ 4 ಕುಟ್ಕೊಂಡಿದ್ದೀನಿ. ಸೊ ನಾವಿವಾಗ ಮಟನನ್ನು ಬೇಯಿಸ್ಕೋಬೇಕು. ಸೊ ಇವಾಗ ಮಸಾಲ ಎಲ್ಲ ಹಾಕಿ ಮಟನ್ನ ಬೇಯಿಸ್ಕೊಡೋಣ ಬನ್ನಿ. ಸೊ ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊಂಬಿಟ್ಟು ಮಸಾಲ ಎಲ್ಲ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ವಿಷಲ್ ಹಾಕ್ಸಿ ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ನಾವು ಹಾಗೆ ಮಾಡ್ತೀವಿ ಅಂದರೆ ಅದು ಚೆನ್ನಾಗಿ ಬೆಂದಿರಲ್ಲ. ಸೊ ಅದಕ್ಕೆ ಫಸ್ಟ್ ಬೇಯಿಸ್ಕೋಬೇಕು ಮಸಾಲ ಎಲ್ಲ ಹಾಕ್ಕೊಂಡು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಿಟ್ನ ಕ್ಲೋಸ್ ಮಾಡಿ 4ರಿಂದ 5 ವಿಷಲ್ ಕೂಗಿಸೋಣ. ಸೊ ಚೆನ್ನಾಗಿ ಬೆಂದಿರುತ್ತೆ. ಸೊ ಇವಾಗ ನಾವು ಇದಕ್ಕೆ ಒಂದು ಮಸಾಲ ಪೌಡರ್ನ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿವಾಗ. ಸೊ ಇವಾಗ ಧನಿಯಾ ಪೌಡ್ರನ್ನ ಒಂದು ತವ ಮೇಲೆ ಇಟ್ಬಿಟ್ಟು ನೀಟಾಗಿ ಅದು ಬ್ಲಾಕ್ ಆಗೋವರೆಗೂ ಹುರ್ಕೋಬೇಕು. ಇದಕ್ಕೇನು ಜಾಸ್ತಿ ಏನು ಮಸಾಲ ಹಾಕೋ ಅವಶ್ಯಕತೆ ಇಲ್ಲ, ಇಷ್ಟೇ. ಸೊ ಇದನ್ನು ಈ ಥರ ಬ್ಲಾಕ್ ಆಗೋವರೆಗೂ ಹುರ್ಕೋಬೇಕು. ಸೊ ಇದು ಆದಮೇಲೆ ಇವಾಗ ಇದು ಈ ಥರ ಬೆಂದಿದೆ. ಸೊ ಇವಾಗ ಇದನ್ನು ನೀಟಾಗಿ ನೀರು ಸಿಯೋವರೆಗೂ ಬೇಯಿಸ್ಕೋಬೇಕು. ಸೊ ಇದಕ್ಕೆ ನಾವಿವಾಗ 2 ಸ್ಪೂನ್ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು. ಸೊ ನಾವು ಖಾರ ಜಾಸ್ತಿ ತಿಂತೀವಿ, ಸೊ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ನಾವು ಪೌಡರ್ ರೆಡಿ ಮಾಡಿದ್ವಿ ಅದನ್ನ ಉದುರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೋಬೇಕು. ಫುಲ್ ಡ್ರೈ ಬೇಕು ಅಂದರೆ ಡ್ರೈ ಮಾಡ್ಕೋಬೋದು, ಗೊಜ್ಜು ಥರ ಬೇಕು ಅಂದರೂ ಆ ಥರನೂ ಮಾಡ್ಕೋಬೋದು. ನಾವಿದು ಸ್ವಲ್ಪ ಗೊಜ್ಜು ಥರ ಮಾಡ್ತಾಯಿದ್ದೀವಿ, ಫುಲ್ ಡ್ರೈ ಏನು ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಯಿಲ್ ಹಾಕೋ ಅವಶ್ಯಕತೆನೇ ಇಲ್ಲ, ಅದೇ ಜಾಸ್ತಿ ಆಯಿಲ್ ಬಿಟ್ಕೊಳ್ಳುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಕೆಲವ್ರು ತಿನ್ನೋರು ಇರ್ತಾರೆ, ಕೆಲವ್ರು ತಿನ್ನೋಲ್ಲ. ಸೊ ಯಾರು ಇಷ್ಟಪಡ್ತಾರೋ ಅವ್ರು ಮಾಡ್ಕೊತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.